ಗಣಿತವೆತ್ತ ರಾಜ್ಯಪಾಲರನ್ನು PRCಯ ಜೊತೆಗೆ ಅಂದರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಸರ್ಕಾರ ಕೊಡ್ತಿರೋದರ ಹಿನ್ನೆಲೆಯ ಜೊತೆಗೆ ಇನ್ನೆರಡು ವಿಷಯಗಳ ಬಗ್ಗೆಯೂ ಕೂಡ ನಾವು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ. ಚಿಕ್ಕಮಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ, ಹುಬ್ಬಳ್ಳಿಯಲ್ಲಿ ಬಡ ಜನರ ಹೆಸರಿನಲ್ಲಿ ಅವರ ಆಧಾರ್ ಕಾರ್ಡನ್ನು ಪಡೆದು ಅವರ ಹೆಸರಿನಲ್ಲೇ ಮೊಬೈಲನ್ನು ಹೊಸ ಸಿಮ್ ಕಾರ್ಡನ್ನು ಖರೀದಿ ಮಾಡಿ ಅವರಿಗೆ ಯಾವುದೇ ದಾಖಲೆಯನ್ನು ಕೊಡದೆ ಬ್ಯಾಂಕ್ ಅಧಿಕಾರಿಗಳ ಜೊತೆಯಲ್ಲೂ ಶಾಮೀಲಾಗಿ ಅವರ ಹೆಸರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರುವಂಥ ದೂರುಗಳು ಹುಬ್ಬಳ್ಳಿಯಲ್ಲೂ ದಾಖಲಾಗಿದೆ, ಶಿವಮೊಗ್ಗದಲ್ಲೂ ದಾಖಲಾಗಿ 87 ಕೋಟಿ ರೂಪಾಯಿ ವಹಿವಾಟು ನಡೆದಿರೋದನ್ನು ದೃಢಪಡಿಸ್ಕೊಂಡಿದ್ದಾರೆ. 3 ಜನರನ್ನು ಅರೆಸ್ಟ್ ಮಾಡಿದರು. ಚಿಕ್ಕಮಗಳೂರಿನಲ್ಲೂ ಪೌರ ಕಾರ್ಮಿಕರು, ಕಾರ್ಪೆಂಟರ್ಸು, ಹಮಾಲಿಗಳು, ಕೂಲಿ ಆಳುಗಳ ಹೆಸರಿನಲ್ಲಿ ಖಾತೆ ತೆರೆದು ಅವರಿಗೆ ಅರಿವಿಲ್ಲದೆ, ಅವರಿಗೆ ಗೊತ್ತಿಲ್ಲದಂಗೆ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಈ ಹಣದ ಮೂಲ ಯಾವುದು ಅನ್ನೋದು ಪತ್ತೆ ಆಗಬೇಕಾಗಿದೆ. ಇದು ಕೆಲವರು ಹೇಳ್ತಾರೆ ಇದು ತೆರಿಗೆ ವಂಚನೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಆನ್ಲೈನ್ ಬೆಟ್ಟಿಂಗಿನ ಹಣ ಅಂತ, ಇನ್ನು ಕೆಲವರು ಹೇಳ್ತಾರೆ ಡಿಜಿಟಲ್ ಅರೆಸ್ಟ್ ಮೂಲಕ ಖಾತೆಯಿಂದ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥ ಹಣ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇದರ ಕಿಂಗ್ ಪಿನ್ಗಳು ದುಬೈನಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಷನ್ನು ಕೂಡ ಲಭ್ಯ ಆಗಿದೆ. ಇದನ್ನು ಮುಚ್ಚಾಕುವಂಥ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರನೂ ನಡೀತಾ ಇದೆ ಅಂತಕ್ಕಂಥ ಅನುಮಾನ ದಟ್ಟವಾಗಿರೋ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣ ಅಂತರ್ಜಿಲ್ಲೆ, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋದ್ರಿಂದ ತೆಲಂಗಾಣದಲ್ಲಿ, ಛತ್ತೀಸ್ಗಢದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ, ಬಹರೈನ್ನಿಂದ ಕೇಸ್ ದಾಖಲಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಡೀ ತನಿಖೆಯನ್ನು CBI ಮತ್ತು ED ಮೂಲಕ ಮಾಡಿಸ್ಬೇಕು. ಯಾರು ಕಿಂಗ್ ಪಿನ್ ಇದ್ದಾನೆ ಅವನನ್ನು ಸೇರಿಸಿ ಅರೆಸ್ಟ್ ಆಗಿ ಕ್ರಮ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದಕ್ಕಾಗಿ ನಾವು ಇವತ್ತು BJPಯ ನಿಯೋಗ ಗಣಿತವೆತ್ತ ರಾಜ್ಯಪಾಲರಿಗೆ ಮನವಿ ಕೊಟ್ಟು ಈ ಒಂದು ಒತ್ತಾಯವನ್ನು ಮಾಡಿದ್ದೇವೆ. ಆ ಮೂಲಕ ಒಂದು ಸಮಗ್ರ ತನಿಖೆ ಆಗಬೇಕು, CBI ತನಿಖೆ ಆಗಬೇಕು ಅಂತೇಳಿ ನಮ್ಮ ವಿನಂತಿ ಇದೆ. ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಡೋರಿದ್ದೀವಿ, ಅವರಿಗೂ ಕೂಡ ನಾವು ವಿನಂತಿ ಮಾಡ್ತೇವೆ.